ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವಂತೂ ಸೂಪರ್ ಆಗಿದ್ದೀವಿ. ಆ್ಯಂಡ್ ಬಿಸಿನೀರು ನಾವಂತೂ ಸೂಪರ್ ಆಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನು ವ್ಲಾಗ್ ಅಮ್ಮ? ಇವತ್ತು ಎಲ್ಲಿ ಬಂದಿದ್ದೀವಿ ನಾವು? ದೇವಸ್ಥಾನ. ಅದೇ ಯಾವ ದೇವಸ್ಥಾನ? ಯಾವುದು ಗೊತ್ತಿಲ್ಲ. ಮಂತ್ರಾಲಯ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದೀನಿ. ನಾನು, ನಮ್ಮಮ್ಮ, ಪಾಪು ಆ್ಯಂಡ್ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಮಾಡ್ತೀನೋ ನಿಮಿಷ. ಬಿಸಿನೀರೇ ಬರ್ತಾ ಇಲ್ವಂತೆ. ಚೆನ್ನಾಗಿ ಬಿಸಿನೀರು ಕದೀತು. ನಾವೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಡ್ತಿದ್ವಿ. ಈಗ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಏನಕ್ಕೆ ಕೋಪ? ಒಂಚೂರು ಜೋರಾಗಿ ಹೇಳು. ಆಟ ಸಾಮಾನು ತಾನೇ ಕೊಡಿಸ್ತೀನಿ ಬಾ, ಅದಕ್ಕೆ ಯಾಕೆ ಕೋಪ ಮಾಡ್ಕೋಬೇಕು? ಕಮ್ 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 ಬೇಬಿ ಕಮ್. ಬಂದ್ಬಿಡ್ತು ಮುದ್ದಮ್ಮ. ಶೋಭಮ್ಮ ಫೋಟೋಗ್ರಾಫರ್ ಆಗೈತೆ. ಮುಟ್ಟಮ್ಮ, ಮುಟ್ಟು ಬಾ ಹತ್ರ. ಕೂತ್ಕೋ ಅಲ್ಲಿ, ಆ ಥರ ಕೂತ್ಕೋ ಬಾ. ಒಂಟೆಗೆ ಯಾರು ಇಲ್ವೇನೋ? ಒಂಟೆಗೂ ನೀವೇನಾ? ಒಂಟೆಗೆ ಎಷ್ಟು? ಎಲ್ಲಿ ಹೋಗ್ಬೇಕು? ಏ ಹೋಗಪ್ಪ, ಅಪ್ಪನು ಕುತ್ಕೊಳ್ಳೋದು ಹೋಗು. ಏ ಅಪ್ಪನು ಬರುತ್ತೆ ಹೋಗು. ಏನು ಮಾಡಲ್ಲ ಹೋಗಮ್ಮ. ಇದೇ ಊರು ಎದ್ಬಿಡ್ತು. ಹುಲ್ಲು ಹುಲ್ಲು ಬೇಡವಾ? ಬೇಡ ನಡಿ. ಏನು ಬೇಡವಾ? ಏನು ಮಾಡಲ್ಲ ನೋಡಿ. ಹಿಂಗೈತಿಯಮ್ಮ. ತಾತ ಕುತ್ಕೋತದ, ಹೋಗು. ತಾತನ ಜೊತೆ ಹೋಯ್ತ್ಯಾ? ಅಪ್ಪನ ಜೊತೆ ಹೋಯ್ತ್ಯಾ? ಅಲ್ಲಿ ಕುದುರೆ ಮೇಲೆ ಕೂತ್ಕೋತಿಯಾ? ಅದೇನು ಮಾಡಲ್ಲ ಅದು. ಅಲ್ಲಿ ಇಳಿಸ್ತಾರೆ ಅದನ್ನ. ಮೆಟ್ಲ ಅಲ್ಲಿ ಇಲ್ವಾ? ಇಲ್ಲಿ ಬಾರ, ನನ್ನ ಹತ್ರ ಬಾ. ಅಪ್ಪನ ಹತ್ರ ಹೋಗಿ. ಬಿಡ್ರಿ ಬೇಡ ಅಂತ ಬಿಡ್ರಿ. ನೀನ್ ಹತ್ರ ನೀನ್
ಬೇಡ ಅಂದ್ರೆ ಬಿಡು ಆಯ್ತು, ನೀನೇ ತಾನೇ ಕೇಳಿದ್ದು. ಗಾಯ್ಸ್ ಫೈನಲಿ ದರ್ಶನ ಆಯಿತು. ಇವಾಗ ಟೈಮ್ 10 o'clock. ಬಿಡ್ರಿ ಕರ್ಕೊಂಬಂದ್ರಿ, ಬೇಡ ಕುದುರೆ ಮೇಲೆ ಹತ್ತು ಅಂದರೆ ಅಳ್ತಾವಳೆ. ಬೇಡ ಬೇಡ ಬೇಡ. ಫೈನಲಿ ದರ್ಶನ ಆಯಿತು. ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು. ರಾಯರ ದರ್ಶನ 2026 ಫಸ್ಟ್ ದೇವಸ್ಥಾನನೇ ನಮ್ಮದು ಮಂತ್ರಾಲಯ. ಸೊ ಬಿಸಿಲು ಸ್ವಲ್ಪ ಜಾಸ್ತಿ. ಚೆನ್ನಾಗಾಯಿತು ದರ್ಶನ. ಇವಾಗ 10 ಗಂಟೆ ಆಗಿದೆ. ನದಿ ಹತ್ರ ಬಂದಿದ್ದೀವಿ. ನೀರಿದೆಯೇನೋ ಅಂತ ನೋಡಿದ್ರೆ ನೀರೇ ಇಲ್ಲ. ಗೊತ್ತಿಲ್ಲ ಎಲ್ಲೋಯ್ತು. ಮಾತಾಡೇನಾದ್ರು ಜ್ಯೂಸು ಕಬ್ಬಿನ ಹಾಲು ಬೇಕಂತ ಅಜ್ಜಿಗೆ. ಫುಲ್ಲು ಬಾಯಾರಿಕೆ ಆಗ್ತೈತೆ. ಅಪ್ಪ ಇಲ್ಲೆಲ್ಲ ಎಷ್ಟು ಬಿಸಿಲು ಅಂತಂದರೆ ಆ ಮಂತ್ರಾಲಯದಲ್ಲಿ ಬೆಳಗ್ಗೆಯಿಂದ ಟಿಫನ್ ಬೇರೆ ತಿಂದಿಲ್ಲ. ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಟ್ವಾ. ಅಪ್ಪ ತಾತ ಹೋಗಿದ್ದಾರೆ ಅಲ್ಲಿ ಕುಡಿಯೋಕ್ಕೆ. ಏನು ಕುಡಿಯೋಕ್ಕೆ? ಜ್ಯೂಸ್ ಕುಡಿಯೋಕ್ಕೆ. ಹಂಗೆ ನಮಗೂ ತೊಗೊಂಡ್ಬರ್ತಾರೆ. ರೂಮ್ಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಪಂಚಮುಖಿಗೆ ಹೋಗ್ತಾ ಇದ್ದೀವಿ. ಹಂಗೆ ಇಲ್ಲಿ ಕಬ್ಬಿನ ಹಾಲು ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಬೈಸ್ಕೋ. ಇವಳಿಗೆ ಅಲ್ಲಿ ಕೊಡ್ತವ್ರು ನೋಡ. ಅಲ್ಲಿ ಇಲ್ಲ ಇರಿ. ತೋಮ ಕುಡಿಯಮ್ಮ. ನಿಧಾನ ಕುಡಿಬೇಕು. ಡ್ರಾಪ್ ಕೆಳಗೆ ಬಿಡಬಾರ್ದು. ಇಲ್ಲ ಕುಡಿತಾಳೆ. ಕುಡಿತಾಳೆ. ಏಯ್ ಚಲ್ಬೋ ಇದು ಮಾಡಬಾರ್ದು. ಇಲ್ಲ ಇಲ್ಲ ಚಲಲ್ಲ. ಚಾ ಆಯ್ತು ಸ್ವೀಟಾಗಿ. ನೀವು ಏನ್ರಿ ನೀವು? ನಾನು ಇಸ್ಕೊಂತೀನಿಲ್ಲ, ನಿಮ್ಗೆ ಕೊಡಿ ಅಂತ ಹೇಳಿದ್ನಾ? ಪೇಪರ್ ತಗೋ. ಅವರು ಕೊಡಿ. ಸಜ್ಜು ಬತ್ತೆ ಮೇಲೆ ಬಿತ್ತಾ? ಏನ ಮಂತ್ರಾಲಯ ಮುಗಿಸ್ಕೊಂಡು ಇವಾಗ ಅಕ್ಕಪಕ್ಕ ಒಂದು 2-3 ದೇವಸ್ಥಾನ ಇದೆಯಲ್ಲ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇದು ಪ್ಲೇಸ್ ಬಂದು ಬಿಚ್ಚಾಲೆ ಅಂತ. ಇಲ್ಲಿಗೆ ನಾನು ಬಂದು ಆಲ್ರೆಡಿ 2-3 ಇಯರ್ಸ್ ಮೇಲೆ ಆಗಿಬಿಟ್ಟಿತ್ತು. ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ನೀರಲ್ಲೆಲ್ಲ ಇಳಿಯೋದಕ್ಕೆಲ್ಲ ಬಿಡ್ತಾಯಿದ್ರು. ಇವಾಗ ಫುಲ್ ಗೇಟೆಲ್ಲ ಹಾಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಒಂದು ಹೊಸ ದೇವಸ್ಥಾನ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಚೆನ್ನಾಗಿತ್ತು. ಇದೊಂಥರ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಇನ್ನು ನಾವು ಪಂಚಮುಖಿ ದೇವಸ್ಥಾನಕ್ಕೂ ಹೋಗಬೇಕು. ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರ್ಗೆ. ಏನಂತ ಶೋಭಾ ಮಾತ್ರ ನಂದು ವಾಟರ್ ಮೆಲನ್, ನಿಂದು ಪೈನಾಪಲ್, ಬೇಡ ಅಂತ ಶೋಭಮ್ಮಂದು ತಾತಂದು ಅಪ್ಪಂದು ಕುಕುಂಬರ್. ಕುಕುಂಬರ್ ನಾನು ಎಲ್ಲ ತಿಂದಿದೆ. ಸೌತೆಕಾಯಿ ನಂಗೊಂದು ಪೀಸು. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಇಲ್ಲದೇನೋ ಒಂದು ಕಲ್ಚರ್ ನಡೀತಾ ಇತ್ತು. ಅವ್ರ ಕಡೆದೇನೋ ಒಂದು ಪೂಜೆ ಅನಿಸುತ್ತೆ, ಬಟ್ ಏನು ಅಂತ ಗೊತ್ತಿಲ್ಲ. ನಾವು ಫಸ್ಟ್ ಅಂದ್ಕೊಂಡ್ವಿ ಇದೇನೋ ಮದುವೆ ನಡೀತಾ ಇದೆ ಅಂತ, ಬಟ್ ಮದುವೆ ಅಲ್ಲ ಅದು. ಅವ್ರ ಕಡೆದೇನೋ ಪದ್ಧತಿ ಇರಬೇಕು, ಬಟ್ ಅದೇನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಇದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಕೆಳಗೆ ಬಂದ್ವಿ.
ಅಲ್ಲಿ ಇದನ್ನಂತೂ ನಾವು ಮಿಸ್ ಮಾಡೋದೇ ಇಲ್ಲ. ಪ್ರತಿ ಸಲ ನಾವು ಹೋದಾಗ ಬದನೇಕಾಯಿ ಬೋಂಡ ತಿಂದೇ ತಿಂತೀವಿ. ಏನೋ ಒಂಥರ ಡಿಫ್ರೆಂಟಾಗಿ ಅದು ಒಳಗಡೆ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಇದೇ ಬಜ್ಜಿ ನಾನು ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೆ, ತಿಂದು ಬಂದು ಆ ಟೇಸ್ಟ್ ಬಂದಿರಲಿಲ್ಲ. ಇದ್ರ ಜೊತೆ ಚಿರುಮುರಿ ಎಲ್ಲ ತೊಗೊಂಡಿದ್ವಿ. ಟೇಸ್ಟ್ ಎಲ್ಲ ಸಕ್ಕತ್ತಾಗಿತ್ತು. ಜೊತೆಗೆ ಸೋಡಾ ಎಲ್ಲ ಸೂಪರಾಗಿತ್ತು. ಹಾಂ 40 ರೂಪಾಯಿ 1 kg 40 rupees ಸಾಕು 1 kg ಬರ್ತದೆ. 1 kg ಬರ್ತಾವ ಅವು. ಅಪ್ಪ ಇಲ್ಲೆಲ್ಲ ಐತೆ ನೋಡು. ಬೇಡ ನಾನು ಹೇಳ್ತಿರೋದು ಎಳ್ಸೆ ಇದನ್ನು ಬಿಡು ಬೇಡ ನೋಡಿತ್ತಾ ಸಾಕು ನಡಿ 1 kg ಇಳ್ಕೊ ಇಲ್ಲಿ. ಸಾಕು. ಇವಾಗ ಒಂದು 6:30 7 o'clock ಅಂತ ಅನಿಸುತ್ತೆ. ತಜ್ಜು ಪಂಚಮುಖಿಲಿ ಮಲಗಿದ್ದಕ್ಕೆ ಇವಾಗಲೇ ಎದ್ದಿರೋದು. ಅವಳಿಗೆ ಹಾಲೇನಾದ್ರು ಕುಡ್ಸೋಣ ಅಂತ ಹೇಳಿ ಇವಾಗ ಸ್ವಲ್ಪ ರೂಢಿಯಾಗಿದ್ದಾಳೆ ಬೂಸ್ಟ್ ಎಲ್ಲ ಕುಡಿಯೋದಕ್ಕೆ. ಮುಂಚೆ ಹಾಲೇ ಕುಡಿತಿರ್ಲಿಲ್ಲ ಅವಳು. ಹಂಗಾಗಿ ಕುಡ್ಸೋಣ ಅಂತ ಇಲ್ಲೊಂದು ಕಡೆ ಸ್ಟಾಪ್ ಕೊಟ್ಟಿದ್ವಿ. ಆ್ಯಂಡ್ ಮುಂಚೆನೂ ಒಂದು ಸರಿ ನಾವು ಬದನೇಕಾಯಿ ಎಲ್ಲ ನಮ್ಮ ಅಪ್ಪ ಕಿತ್ಕೊಳ್ಳುವಾಗ ಒಂದು ಕಡೆ ಸ್ಟಾಪ್ ಕೊಟ್ಟು ನಾವು ಎಲ್ಲ ಟೀ ಎಲ್ಲ ಕುಡ್ದು ರಿಫ್ರೆಶ್ ಆಗಿದ್ವಿ. ಬಟ್ ಅಜ್ಜು ಇವಾಗ ಎದ್ದಿರೋದು. ಅವಳಿಗೆ ಹಾಲೆಲ್ಲ ಕುಡಿಸಿದ್ವಿ. ಹಂಗೆ ಅವಳಿಗೆ ಡಾಗ್ಸ್ ಅಂದರೆ ತುಂಬ ಇಷ್ಟ. ಅಲ್ಲೇ ಒಂದು ನಾಯಿನೂ ಇತ್ತು. ಅಲ್ಲಿ ಹೋಗಿ ಅಪ್ಪ ಬಿಸ್ಕೆಟ್ ಕೊಡಿಸು ಅಂತ ಕೇಳಿ ಬಿಸ್ಕೆಟ್ ಹಾಕಿದ್ಲು. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಎನರ್ಜಿನೇ ಇಲ್ಲ. ಫುಲ್ ಟಯರ್ಡ್ ಆಗಿದೆ ಜರ್ನಿ ಮಾಡಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.